ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಉಪಚುನಾವಣಾ ಕಣ ರಂಗೇರಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್ ಆದಂತಹ ಅಜಿತ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್, ನಮ್ಮದು ಇವಾಗ ದಕ್ಷಿಣ ವಿಧಾನ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಿಧನ ಆಗಿದ್ದಾರೆ. ಅದಾದ ನಂತರ ಅವ್ರ ಮೊಮ್ಮಗ ಜವಾಬ್ದಾರಿನ ತಗೊಂಡು ಎಲ್ಲ ನಮ್ಮ ದಕ್ಷಿಣ ಕ್ಷೇತ್ರವನ್ನು ಅಡ್ಡಾಡಿ ಎಲ್ಲ ನಮ್ಮ ಯೂತ್ಸ್ಗಳನ್ನೆಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು 100% ನಾವೆಲ್ಲ ವರ್ಕ್ ಮಾಡಿದ್ದೀವಿ. ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ತುಂಬ ಇದೆ. 30ರಿಂದ 40 ಸಾವಿರ ಲೀಡಿಂಗ್ನಲ್ಲಿ 100% ಗೆಲ್ತೀವಿ. ಅದ್ರ ಬಗ್ಗೆ ಯಾವುದೇ ಥರ ಅನುಮಾನ ಇಲ್ಲ. ಓಕೆ ಸರ್, ಯಾವೆಲ್ಲ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರಾ ಸರ್ ಈ ಒಂದು ಇದರಲ್ಲಿ? ಮೇಡಮ್, ಮುಂಚೆ ಎಲ್ಲ ಏನಿತ್ತು ಅಂತಂದರೆ, ಇವಾಗ ನಮ್ಮ ಯಜಮಾನರು ಮುಂಚೆ MLA ಆಗಿದ್ದರು. ಅದಾದಮೇಲೆ ನಮ್ಮ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಆಗಿದ್ದಾರೆ. ಅದಾದಮೇಲೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು MP ಆಗಿದ್ದರು. ಇವಾಗ ಯೂತ್ಸ್ಗಳು ಸ್ವಲ್ಪ ಹೋಗಿ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಸ್ವಲ್ಪ ಮುಜುಗರ ಮಾಡ್ಕೊಂತಿದ್ರು. ಇವಾಗ ಸಮರ್ಸರ್ ಬಂದಿರೋದ್ರಿಂದ ನಮಗೇನು ಒಂದು ಅನುಕೂಲ ಅಂತಂದರೆ, ಡೈರೆಕ್ಟಾಗಿ ಒಂದು ಯೂತ್ಸ್ ಫೋನ್ ಮಾಡಿ ಹೇಳಿದ ತಕ್ಷಣ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಹೇಳಿದ ತಕ್ಷಣ, ಇಲ್ಲ ಏನೋ ಒಂದು ಸಮಸ್ಯೆ ಹೇಳಿದ ತಕ್ಷಣ ಅದನ್ನು ರಿಸೀವ್ ಮಾಡಿ ಅದನ್ನು ಇಮಿಡಿಯೇಟ್ಲಿ ಬಗೆಹರಿಸೋಂಥ ಒಂದು ಕಾರ್ಯಕ್ರಮಗಳನ್ನು, ಒಂದು ಆ್ಯಪ್ ಕೂಡ ನಾವು ರಿಲೀಸ್ ಮಾಡಿದ್ದೀವಿ. ಆ ವಾರ್ಡಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ ಅಂತಂದರೆ ಆ್ಯಪ್ ಒಳಗೆ ಫೋಟೋ ಹೊಡೆದು ನಾವು ಹಾಕಿದ ತಕ್ಷಣ ಅದು ಇಮಿಡಿಯೇಟ್ಲಿ ಕಂಪ್ಲೇಂಟ್ ರೈಸ್ ಆಗಿ ಅದು ಬಂದು ಕೆಲಸ ಮಾಡೋ ಥರ ಆ್ಯಪನ್ನು ಕೂಡ ಹೊಸದಾಗಿ ಮನೆ ಲಾಂಚ್ ಮಾಡಿದ್ದಾರೆ. ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮುಂದೆ ಯೂತ್ಸ್ಗಳಿಗೆ ಉದ್ಯೋಗ ಥರ ಅಂತ ಕೆಲಸ ಆಗಿರ್ಬೋದು, IT-BT ಕಂಪ್ನಿಗಳದ್ದಾಗಿರ್ಬೋದು. ಅದನ್ನು ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ MP ಮೇಡಮ್ ಅವರು ವಿಧಾನಸಭೆಯಲ್ಲಿ, ಆಮೇಲೆ ವಿಧಾನ ಪರಿಷತ್ತಲ್ಲಿ ಮಾತಾಡಿ ಅಪ್ರೂವಲ್ ತಗೊಂಡಿದ್ದಾರೆ ಡೆಲ್ಲಿಯಲ್ಲಿ. ನೀವೇ ನೋಡಿದ್ರೆ ಇವರು ಅದನ್ನು ಮಾಡೇ ಮಾಡ್ತಾರೆ. ನಮ್ಮ ಯೂತ್ಸಿಗೆಲ್ಲ ಈ ಸರಿ ಒಂದು ಉದ್ಯೋಗ ಸೃಷ್ಟಿ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. 100% ಮಾಡ್ತಾರೆ. ಸರ್, ಈಗಾಗಲೇ ಕಾಂಗ್ರೆಸ್ ಬಜೆಟ್ನಲ್ಲಿ ಮಂಡನೆ ಆಗಿದೆ. ಒಂದು ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಈ ಒಂದು 100 ಕೋಟಿ ಅನುದಾನದಲ್ಲಿ ಏನು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಅಂತ ಮೇಡಮ್ ಕೂಡ ಮಾತನಾಡ್ತಾ ಇದ್ರು. ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಮೇಡಮ್, ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ. ತುಂಬ ಜನ BJP ಅವರು ಅವರೆಲ್ಲ ಹೇಳಿದರು ಎಲೆಕ್ಷನ್ ಗಿಮಿಕ್ ಮಾಡಿದ್ದಾರೆ, 100 ಕೋಟಿ ರಿಲೀಸ್ ಮಾಡಿ ಎಲೆಕ್ಷನ್ ಗಿಮಿಕ್ ಮಾಡಿದ್ದಾರೆ ಅಂತ. ಅದೇನೂ ಇಲ್ಲ, ಎಲೆಕ್ಷನ್ ಗಿಮಿಕ್ ಇಲ್ಲ, ಏನೂ ಇಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ರಿಲೀಸ್ ಮಾಡಿರೋದು ತುಂಬ ಸತ್ಯ. ಆ ಬಜೆಟನ್ನು ಏನೇನಕ್ಕೆ ಉಪಯೋಗಿಸ್ಬೇಕಂತ ಇನ್ನೂ ಪ್ಲಾನಿಂಗ್ ಮಾಡಿಲ್ಲ. ಎಲ್ಲ ಎಲೆಕ್ಷನ್ ಬ್ಯುಸಿಯಲ್ಲಿದ್ದೀವಿ. ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲಿ ಏನಾಗಬೇಕು, ಏನು ಕಾರ್ಯಕ್ರಮಗಳಾಗಬೇಕು, ಎಲ್ಲಿನೂ ನಮ್ಮನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ, ಅದನ್ನು 100% ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಬಗ್ಗೆ ಏನೂ ಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ಬಂದ ತಕ್ಷಣ ನಿಮಗೆ ತಿಳಿಸ್ತೀವಿ. ಸರ್, ಪ್ರಚಾರಕ್ಕೆ ಮನೆಗೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ. ಜನರು ಏನು ಹೇಳ್ತಾ ಇದ್ದಾರೆ? ಸಮರ್ಥ ಅವ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಮೇಡಮ್, ನಾವು ಮನೆಗೆ ಪ್ರಚಾರಕ್ಕೆ ಹೋದಂಗೆ ಎಲ್ಲರೂ ಹೇಳೋದು ಶಿವಶಂಕರಪ್ಪಾಜಿ ಅವರ ಮನೆತನದವರು, ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಹೊರತು, ನಾವು ಈಗ ಸಮರ್ಸೋರು ಸಣ್ಣ ಹುಡುಗರು, ಅವ್ರು 27 ವರ್ಷ ನೆನ್ನೆ ಬಂದಿದ್ದಾರೆ, ನಾವ್ಯಾಕೆ ಹಾಕೋಣ ಅಂತ ಯಾರು ಮಾತಾಡಿಲ್ಲ. ಇದು ಏನೋ BJP ಅವರಾಗಲಿ ಬೇರೆ ಪಕ್ಷದಲ್ಲಿ ಯಾರೋ ಗೊಂದಲ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡ್ತಾರೆ ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಹಾಕಿ. ನಮಗೆ ನಾವು ಮನೆ ಪ್ರಚಾರಕ್ಕೆ ಹೋದಾಗ ಎಲ್ಲರೂ ಹೇಳೋದು ಒಂದೇ ಮಾತು, ಶಿವಶಂಕರಪ್ಪಾಜಿ ಅವರ ಕುಟುಂಬ, ಅವ್ರ ಮಗಂಗೆ ನಾವು ಓಟ್ ಹಾಕ್ತೀವಿ, ಮೊಮ್ಮಗಂಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಸಮರ್ಥ ಅವರು ಏನು ಹೇಳ್ತಾರೆ ಸರ್? ಒಂದು ಮತದಾರರ ಕುರಿತಾಗಿ ನಿಮ್ಗೆ ಹೇಳೇ ಇರ್ತಾರೆ, ಒಂದಷ್ಟು ಸಲಹೆಗಳನ್ನು ಹೇಳ್ತಾ ಇರ್ತಾರೆ ಜನರಿಗೆ, ಈ ರೀತಿ ಮಾಡಿ, ಈ ರೀತಿ ಒಂದು ಕೆಲಸ ಮಾಡಬೇಕು ಅಂತ. ಆ ರೀತಿ ಏನಾದರೂ ಹೇಳಿದ್ರಾ ಅಂತ? ಮೇಡಮ್, ಮೊದಲನೇದಾಗಿ ಸಮರ್ಸರ್ ಅವರು ನನಗೆ ಟಿಕೆಟ್ ಕೊಡಿ, ನಾನು ಎಲೆಕ್ಷನ್ ನಿಂತ್ಕಂತಿ ಅಂತ ಯಾವತ್ತೂ ಹೇಳಿಲ್ಲ. ಅವ್ರ ಮನಸ್ಸಲ್ಲಿ MLA ಆಗಬೇಕು, ನಾನು MLA ನಿಂತ್ಕೋಬೇಕು ಅನ್ನೋದು ಯಾವತ್ತೂ ಇದ್ದಿಲ್ಲ. ಇದು ಜನಗಳ ಅಪೇಕ್ಷೆ ಮೇರೆಗೆ ಅವರು ಇವಾಗಿಂದ ಅಲ್ಲ, 2 ಎಲೆಕ್ಷನ್ ಮಾಡಿದ್ದಾರೆ. ಒಂದು MLA, ಒಂದು MP ಎಲೆಕ್ಷನ್ ಮಾಡಿದ್ದಾರೆ. ಅವಾಗಿಂದನೂ ಸಮೇತ ವಾರ್ಡ್ ವೈಸು, ಬೂತ್ ವೈಸು ಅಡ್ಡಾಡಿ ಕಾರ್ಯಕ್ರಮಗಳು, ಅಡ್ಡಾಡಿ ಕೆಲಸಗಳು ಮಾಡಿದ್ದಾರೆ. ಮೊನ್ನೆ ಸಮೇತ ಎಲ್ಲ ಫಂಕ್ಷನ್ಗಳು, ಕಾರ್ಯಕ್ರಮಗಳು ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಇದನ್ನು ನಮ್ಮ KPCC ಅವರು ಸರ್ವೆ ಮಾಡಿ ಇದೇ ಸೂಕ್ತವಾದ ವ್ಯಕ್ತಿ ಅಂತ ಆರಿಸಿ ಅವರು ಟಿಕೆಟ್ ಕೊಟ್ಟಿದ್ದಾರೆ ಹೊರತು ಯಾವತ್ತೂ ಶಿವಶಂಕರಪ್ಪ ಫ್ಯಾಮಿಲಿ ಅವರಿಗೆ ಅವ್ರ ಮೊಮ್ಮಗನ ಟಿಕೆಟ್ ಕೊಡಬೇಕಂತ ನಮ್ಮ ಮಲ್ಲಿಕಾರ್ಜುನ್ ಅವರು ಹೇಳಿಲ್ಲ, MP ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಹೇಳಿಲ್ಲ. ಇದು ಜನಗಳ ಅಪೇಕ್ಷೆ ಮೇರೆಗೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ನಮಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ, ನೀವೆಲ್ಲರೂ ಏನಂದರೆ ಯೂತ್ಸ್ ಎಲ್ಲ ಸೇರಿಕೊಂಡು ಮನೆಗೆ ಹೋಗಿ, ಈಗ ಒಂದು ಸಪೋರ್ಟ್ ಒಂದು BJP ಮನೆಯೇ ಅಂತ ಅಂದ್ಕೊಳ್ಳಿ, ನೀವು ಯಾಕೆ ಓಟ್ ಆಗ್ತಿಲ್ಲ, ನಿಮಗೇನು ತೊಂದರೆ ಆಗಿದೆ, ನಮ್ಮಿಂದ ಏನಾದ್ರು ತೊಂದರೆ ಆಗಿದೆನಾ, ಇಲ್ಲ ನಿಮಗೇನು ಅನುಕೂಲ ಆಗಿಲ್ಲ, ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿರಿ. ಆಮೇಲೆ ಯೂತ್ಸ್ ಇದ್ದರೆ ಯೂತ್ಸಿಗೆ ಕನ್ವಿನ್ಸ್ ಮಾಡಿರಿ. ಯಾವುದೇ ಥರ ನೀವು BJP ಅವರಿಗಾಗಲಿ ಮೋದಿಯವರಿಗಾಗಲಿ ಬೈದು ಮತವನ್ನು ಕೇಳಬೇಡ್ರಿ ಅಂತ ಹೇಳಿದ್ದಾರೆ. ಓಕೆ ಸರ್, ಇವಾಗಲೇ ಹೇಳ್ತಾ ಇದ್ರಿ ನೀವು ಸಾಕಷ್ಟು ಅಭಿವೃದ್ಧಿಗಳ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಮುಂದಿನ ದಿನಗಳಲ್ಲಿ ಏನು ಒಂದು ಅಭಿವೃದ್ಧಿ ತರಬೇಕು ಅಂತ ಮಾಡಿದ್ದೀರಾ ಸರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ? ಮೇಡಮ್, ತುಂಬ ಜನ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ, ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ, ಡಿಗ್ರಿ ಕಾಲೇಜು. ಇದನ್ನು ತುಂಬ ಜನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ನ ನಾವು ಅದನ್ನೇ ತೊಗೊತೀವಿ, ಅದನ್ನೇ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪು. ಆಲ್ಮೋಸ್ಟ್ ನಾನು ನೋಡ್ದಂಗೆ ಮೇಡಮ್, ನಮ್ಮ ದಕ್ಷಿಣ ವಿಭಾಗದಲ್ಲಿ ಎಲ್ಲ ರೋಡುಗಳು CC ರೋಡ್ಗಳೇ ಇರೋದು. ಮುಂಚೆ ರೋಡೇಗಳೇ ಇದ್ದಿಲ್ಲ, ನೆಟ್ಟಿಗೆಲ್ಲ CC ರೋಡ್ಗಳು ಮಾಡಿದ್ದಾರೆ. ಆಮೇಲೆ ಲೈಟಿಂಗ್ಸ್ ವ್ಯವಸ್ಥೆ ನೀವು ನೋಡಿದಾರೆ, ಎಲ್ಲ ಫುಲ್ ಈಗ ಚೇಂಜ್ ಮಾಡಿದ್ದಾರೆ. ಆಮೇಲೆ ನಮ್ಮದು ಡ್ರೈನೇಜ್ ಸಿಸ್ಟಮ್ ಆಗಲಿ, ಮ್ಯಾನುವಲ್ ಸಿಸ್ಟಮ್ಸ್ ಆಗಲಿ, ಇವೆಲ್ಲ ಹಳೇ ಏರಿಯಾ ಮೇಡಮ್. ಇಲ್ಲಿ ಏನಾಗಿದೆ ಅಂತಂದರೆ, ಚರಂಡಿ ಮೇಲೇ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಅದನ್ನು ನಾವು ಎಲ್ಲದನ್ನು ನೀಟಾಗಿ ತೆಗೆಸಿ, ಅದರಲ್ಲಿ ನಾವು ಚರಂಡಿ ಲೈನ್ನ ಮಾಡಿ, ಅದರಲ್ಲಿ ಮ್ಯಾನುವಲ್ ಸಿಸ್ಟಮ್ನ ಮಾಡಿ, ಎಲ್ಲದನ್ನು ಒಂದೊಂದೇ ಚೇಂಜ್ ಮಾಡ್ಕೊತ ಬರ್ತಾ ಇದ್ದೀವಿ.
ಒಂದೇ ಸತಿಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಉತ್ತರ ಭಾಗದಲ್ಲಿ ಹೆಂಗಾಗಿದೆ ಅಂದರೆ ಹೊಸ ಹೊಸ ಲೇಔಟ್ಸು, ಹೊಸ ಮನೆಗಳು, ಅವಾಗೆಲ್ಲ ಕಂಡೀಷನ್ಸ್ ಮಾಡಿ ನೀವು ಹಿಂಗೆ ಕಟ್ಕೊಡ್ರಿ ರೋಡ್ ಇಷ್ಟು ಜಾಗ ಬಿಡಲೇಬೇಕಂತ ಹೇಳಿದರು. ಇದು ಹಳೆ ಊರು, ಅವಾಗೆಲ್ಲ ಇನ್ನೂ ಅಷ್ಟೊಂದು ಕಂಡೀಷನ್ಸ್ ಇರಲಿಲ್ಲ, ಕಟ್ಕೊಂಡಿದ್ದಾರೆ. ಅದನ್ನು ನಾವು ಏನೇನೋ ಮಾಡಿ ಜನಗಳಿಗೆ ಕನ್ವಿನ್ಸ್ ಮಾಡಿ ಆ ರೋಡ್ಸ್ದಲ್ಲಾಗಲಿ, ಚರಂಡಿದಾಗಲಿ, ಮ್ಯಾನ್ವಲ್ದಾಗಲಿ ಎಲ್ಲ ಒಂದು ಕೆಲಸಗಳನ್ನು ಕರೆಕ್ಟಾಗಿ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಅಲ್ಪಸಂಖ್ಯಾತರು ಒಂದು ಅಸಮಾಧಾನವನ್ನು ಎದ್ದಿದ್ರು, ಅವರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. ಈಗ ಅವರ ಒಂದು ಮಾತು ಹೇಗಿದೆ ಸರ್? ಮೇಡಮ್, ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ ನಿಜ, ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರು ಸಮಾಜದಿಂದ ಅವ್ರು ಟಿಕೆಟ್ ಕೇಳಿದ್ದಾರೆ. ನಮ್ಮ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಸಮೇತನೂ ಅದೇ ಸ್ಟೇಟ್ಮೆಂಟೇ ಕೊಟ್ಟಿರೋದು. ನೀವು ಸರ್ವೆ ನಮಗೆ ಮಾಡಿ ಹೈಕಮಾಂಡರ್ ಏನು ತೀರ್ಮಾನ ಮಾಡುತ್ತೆ, ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಮಾಡ್ತೀವಿ, ಇದರಲ್ಲಿ ನಮ್ದು ಏನು ಅಭ್ಯಂತರ ಇಲ್ಲ ಅಂತಲೇ ಹೇಳಿದರು. ಅದ್ರ ಬಗ್ಗೆ ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ನೋಡಿದ್ದೀರಿ. ಅದೆಲ್ಲ ಅವರು ಗುರುತಿಸಿ ಸರ್ವೆ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿ ಇವತ್ತು ಸಮರ್ಸರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಲ್ಪಸಂಖ್ಯಾತರಾಗಲಿ ಎಲ್ಲರೂ ಬದ್ಧವಾಗಿದ್ದಾರೆ. ಯಾವುದೂ ಏನೂ ತೊಂದರೆ ಇಲ್ಲ. ಎಲ್ಲರೂ ಈ ಸರಿ ಒಗ್ಗೂಡ್ಕೊಂಡು ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತೀವಿ, ಎಲ್ಲ ಪಕ್ಷವನ್ನು ಗೆಲ್ಲಿಸೋಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಸರ್, ಸಮರ್ಥ ಅವರ ಪರವಾಗಿ ನಾಳದ್ದು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಈ ಕ್ಷೇತ್ರದ ಜನರಿಗೆ ಒಂದು ಮತ ಪ್ರಚಾರವನ್ನು ಮಾಡೋದಕ್ಕೆ. ಆ ಬಗ್ಗೆ ಏನು ಹೇಳ್ತೀರಾ? CM ಅವ್ರು ಬರ್ತಾ ಇರೋದು ಎಷ್ಟು ಶಕ್ತಿ ಇದೆ ಅಂತ? ಮೇಡಮ್, ಅವರು ಅಲ್ಪಸಂಖ್ಯಾತರ ಲೀಡ್ರು. ನಮ್ಮ CM ಸಾಹೇಬರು ಎಲ್ಲ ಸಮಾಜದವ್ರನ್ನೂ ಕೂಡಿಸ್ಕೊಂಡು ಹೋಗುವಂಥ ಒಂದು ಲೀಡ್ರು. ಅವ್ರು ಬಂದು ಮತಯಾಚನೆ ಮಾಡಿದರೆ ಸ್ವಲ್ಪ ನಮ್ಮ ಜನಗಳೆಲ್ಲ ಒಂದು ಅಪೇಕ್ಷೆ ಮೇರೆಗೆ ಬರ್ತಾ ಇರೋದು. ಅವ್ರು ಬಂದು ಮತಯಾಚನೆ ಮಾಡಿದರೆ 100% ನಮ್ಮದ್ರಲ್ಲಿ ಕಾಂಗ್ರೆಸ್ ಬರೋದ್ರಲ್ಲಿ ಏನೂ ಡೌಟ್ ಇಲ್ಲ. DK ಶಿವಕುಮಾರ್ ಸಾಹೇಬರು ಸಮೇತ ಲಾಸ್ಟ್ ಟೈಮ್ ಮೊನ್ನೆ ನಾಮಿನಿ ಮಾಡೋಕ್ಕೆ ಬಂದಿದ್ದರು. ಅದಕ್ಕೆ ಸಮೇತನೂ ಎಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಈ ಸತಿ ಕಾಂಗ್ರೆಸ್ನ ಶತಾಯತವಾಗಿ ಗೆಲ್ಲಿಸಲೇಬೇಕಂತ ಅವರು ಅಡ್ಡಾಡ್ತಿದ್ದಾರೆ. ಬಾಗಲಕೋಟೆ ಆಗಲಿ ಇಲ್ಲಾಗಲಿ ಎರಡು ಸೈಡ್ ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. CM ಸಾಹೇಬರಾಗಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಇಬ್ಬರು ಬಂದು ಗೆಲ್ಲಿಸ್ತಾರೆ ಅಂತ ನಮ್ಗೆ ತುಂಬ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರುವಂತಹ ಅಜಿತ್ ಆಲೂರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾ ಜಾಧವ್. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.